ನಮಸ್ಕಾರ ಸ್ನೇಹಿತರೆ. ರಸ್ತೆ ಬದಿಯಲ್ಲಿ ಕಸ ಗುಡಿಸುತ್ತಿದ್ದಂತಹ ಪೌರ ಕಾರ್ಮಿಕರ ಮಹಿಳೆ ಒಬ್ಬಳು ಅದೇ ಜಿಲ್ಲೆಗೆ ಪೌರ ಕಾರ್ಮಿಕರ ಉನ್ನತ ಹುದ್ದೆಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ನೀವು ನಂಬೋದೇ ಇಲ್ಲ. ಬನ್ನಿ ಈ ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಆಕೆ ಹೇಗೆ ಪೌರ ಕಾರ್ಮಿಕರಿಂದ ಉನ್ನತ ಹುದ್ದೆಗೆ ಹೋದ್ಲು ಅನ್ನೋದನ್ನ ಹೇಳ್ತೀನಿ. ಸ್ನೇಹಿತರೆ, ಆಕೆ ಮಹಿಳೆಯ ಹೆಸರು ಬಂದು ಆಶಾ ಕಂದಾರ್ ಅನ್ನೋರು. ಇವರು ಮೂಲತಃ ರಾಜಸ್ಥಾನಿನ ಜೋಧ್ಪುರ್ ಅನ್ನೋರು ಅನ್ನೋ ಊರಲ್ಲಿ ಇರ್ತಾರೆ. ಇವರಿಗೆ 1997ರಲ್ಲಿ ಮದುವೆ ಆಗುತ್ತೆ. ಅವರಿಗೆ ಒಂದು 16 ವರ್ಷ ಇರುವಾಗಲೇ ಮದುವೆ ಆಗುತ್ತೆ. ಮದುವೆ ಆದಂಥ ಸಮಯದಲ್ಲಿ ಈಕೆಯ ಗಂಡ ಮಾನಸಿಕವಾಗಿ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾರೆ. ದಂಪತಿಗಳಿಬ್ಬರು ಮಕ್ಕಳು ಸಹ ಇರ್ತಾರೆ. ಗಂಡ ಯಾಕೆ ಹಿಂಸೆ ಕೊಡ್ತಾನೆ ಅಂದರೆ ಈಕೆ ಸ್ವಲ್ಪ ಓದಿರೋದಿಲ್ಲ, ಸ್ವಲ್ಪ ದಡ್ಡಿ ಥರ ಇರ್ತಾರೆ. ಹಾಗಾಗಿ ಅವ್ರ ಯಜಮಾನರು ಯಾವಾಗಲೂ ಹೇಳ್ತಿರ್ತಾರೆ, ನಿನ್ನ ಯಾವ ಫಂಕ್ಷನ್ಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಂಗೆ ನಾಚಿಕೆ ಆಗುತ್ತೆ, ಸ್ವಲ್ಪ ದಡ್ಡಿ, ನೀನೊಂಥರ ಓದಿಲ್ಲ, ಏನೂ ಇಲ್ಲ, ಹಳ್ಳಿ ಒಂಥರ ಇದೆಯಾ ನೀನು, ನಾನು ಹೆಂಗೆ ಕರ್ಕೊಂಡು ಹೋಗ್ಲಿ ನಿನ್ನ, ಈಗಂತೂ ನಿನ್ನ ಜೊತೆಲಿ ಕರ್ಕೊಂಡು ಹೋಗೋದಂದ್ರೆ ಮೈಯೆಲ್ಲ ಉರಿಯುತ್ತೆ ಅಂತ ಯಾವಾಗಲೂ ಆಕೆ ಜೊತೆ ಜಗಳ ಆಡ್ತಾ ಇದ್ರಂತೆ. ಯಾಕೆ ಅಂತಂದರೆ ಓದಿಲ್ಲ, ದಡ್ಡಿ ಅಂತ ಯಾವಾಗಲೂ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ರಂತೆ. ಬೇಜಾರಾಗಿ ಆದರೂ ಇಬ್ಬರು ಮಕ್ಕಳಿದ್ರು ಅನ್ನೋದಕ್ಕೋಸ್ಕರ ಎಷ್ಟೇ ಬೇಜಾರಾದರೂ ಎಷ್ಟೇ ಮಾನಸಿಕವಾಗಿ ಹಿಂಸೆ ಕೊಟ್ಟರು ಸಹ ಆತನೊಟ್ಟಿಗೆ ಸಂಸಾರವನ್ನು ಮಾಡ್ತಾ ಇರ್ತಾರೆ. ಕೊನೆಗೆ ಆತ ಕೊಡೋವಂಥ ಹಿಂಸೆನ ತಾಳಕ್ಕಾಗ್ದಲೇ ಹೆಚ್ಚು ಕಮ್ಮಿ ಒಂದು 20-22 ವರ್ಷ ಇರ್ಬೋದು ಅನಿಸುತ್ತೆ ಅವರಿಗೆ. ಆ ವಯಸ್ಸಿನಲ್ಲಿ ಅವ್ರ ಗಂಡನನ್ನು ಬಿಟ್ಟು ತವ್ರ ಮನೆಗೆ ಬರ್ತಾರೆ. ತವ್ರ ಮನೆಗೆ ಬಂದಾಗ ಮನೆಯವರ ಜವಾಬ್ದಾರಿ ಸಹ ಇವ್ರ ಮೇಲೆ ಇರುತ್ತೆ. ಇವರು ಅದೇ ಸಮಯದಲ್ಲಿ ಪೌರ ಕಾರ್ಮಿಕರ ಕೆಲಸಕ್ಕೆ ಸೇರ್ಕೊತಾರೆ. ಮನೆ ಸಾಕೋಕ್ಕೆ ಬೇಕಾಗಿರುವಂಥ ಹಣವನ್ನು ಸಂಪಾದನೆ ಮಾಡೋಕ್ಕೆ, ದುಡಿಮೆಗೆ ಆ ಕೆಲಸಕ್ಕೆ ಸೇರ್ಕೋತಾರೆ. ಸೇರಿಕೊಂಡು ಮನೆ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಕೆಲಸ ಮಾಡ್ತಾ ಇರುವಾಗಲೇ ಒಂದಿನ ಯೋಚನೆ ಮಾಡ್ತಾರೆ, ನನ್ನ ಗಂಡ ನನ್ನ ಯಾಕೆ ಈ ಥರ ಹಿಂಸೆ ಯಾಕೆ ದೂರ ಮಾಡಿಬಿಟ್ಟು ಏನಕ್ಕೆ ಅಂತ ಯೋಚನೆ ಮಾಡಿದಾಗ, ನನ್ನ ದಡ್ಡಿ, ನಾನು ಓದಿಲ್ಲ ಅನ್ನೋದಕ್ಕೋಸ್ಕರ ನನ್ನ ದೂರ ಮಾಡಿಬಿಟ್ರು, ನಾನು ಓದಬೇಕು, ಬುದ್ಧಿವಂತೆ ಆಗಬೇಕು ಅಂತ ಆಕೆ ಅಲ್ಲಿ ಛಲವನ್ನು ತೊಡ್ತಾರೆ. ಎಲ್ಲಿ ಅವರು ಓದೋದನ್ನ ನಿಲ್ಲಿಸಿದ್ರು ಅದೇ ತರಗತಿಯಿಂದ ಅವರು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಪೌರ ಕಾರ್ಮಿಕರ ಕೆಲಸ ಒಂದು ಕಡೆ, ಮನೆ ಜವಾಬ್ದಾರಿ ಒಂದು ಕಡೆ, ಇನ್ನು ಈ ಕಡೆ ಕನಸು ಓದಬೇಕು, ನಾನು ಏನಾದರೂ ಸಾಧಿಸಬೇಕು ಅನ್ನೋ ಛಲ. ಆದರೆ ಓದೇ ಇಲ್ಲ. ಅವ್ರನ್ನ ನಿಭಾಯಿಸ್ಕೊಂಡು ಪರೀಕ್ಷೆಯನ್ನು ಅವ್ರು ಕಟ್ತಾ ಹೋಗ್ತಾರೆ. 1 ವರ್ಷ ಆದಮೇಲೆ ಮಾಡ್ತಾ ಇರೋಂಥ ವಿದ್ಯಾಭ್ಯಾಸನ ಮುಂದುವರಿಸ್ಕೊಂಡು ಹೋಗ್ತಾರೆ. 2016ರಲ್ಲಿ ವಿದ್ಯಾಭ್ಯಾಸ ಮುಗಿಯುತ್ತೆ. ಅದಾದಮೇಲೆ ಇವರು ಒಂದು ಹುದ್ದೆಗೆ ಪರೀಕ್ಷೆಯನ್ನು ಬರೀತಾರೆ. ಪರೀಕ್ಷೆಗೆ ಬರೆದಿರ್ತಾರೆ. ಅದೇ ಸಮಯದಲ್ಲಿ ಇನ್ನೇನು ರಿಸಲ್ಟ್ ಬರಬೇಕು ಅನ್ನೋ ಸಮಯದಲ್ಲಿ ಲಾಕ್ಡೌನ್ ಆಗಿಬಿಡುತ್ತೆ. ಆಗ ಈಕೆ ಹೆಚ್ಚು ಕಮ್ಮಿ ಒಂದು ಮನೆ ಜವಾಬ್ದಾರಿ, ಈ ಕಡೆ ಎಕ್ಸಾಮ್ ಬರೆದಿರೋ ಪರೀಕ್ಷೆ ರಿಸಲ್ಟ್ ಇನ್ನೂ ಬಂದಿಲ್ಲ, ಈ ಕಡೆ ಕೆಲಸ ಕೂಡ ಪರ್ಮನೆಂಟ್ ಆಗಿಲ್ಲ, ಏನು ಮಾಡೋದು, ನಾನು ಹಿಂಗೆ ಸಾಗಿಸೋದು ಅನ್ನೊಂದು ದೊಡ್ಡ ಗೊಂದಲಕ್ಕೆ ಒಳಗಾಗ್ಬಿಡ್ತಾರೆ. ಎಲ್ಲ ಲಾಕ್ಡೌನ್ ಎಲ್ಲ ಮುಗಿದ ಆದಮೇಲೆ ಹಿಂಗೋ ದೇವ್ರು ಕಣ್ಬಿಟ್ಟ ಅನ್ನೋ ಸಮಯ ಅವ್ರಿಗೆ ಬರುತ್ತೆ. ಅವ್ರ ಜೀವನ ಕೆಲಸ, ಪೌರ ಕಾರ್ಮಿಕರ ಕೆಲಸ ಪರ್ಮನೆಂಟ್ ಆಯಿತು, ಅದು ಇವ್ರಿಗೆ ಖುಷಿ ಕೊಡುತ್ತೆ. ಯಾಕೆ ಅಂತಂದರೆ ಕೆಲಸ ಅನ್ನೋದು ನನ್ನ ಕೈಯಲ್ಲಿ ಸಿಕ್ತಪ್ಪ ಅನ್ನೋ ಖುಷಿಲಿರ್ತಾರೆ. ಅದೇ ಸಮಯದಲ್ಲಿ ಅದಾದ ಒಂದು 10 ದಿನ ಆದಮೇಲೆ ಇವರು ಬರೆದಿರೋಂಥ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾರೆ, ಇವರು ಹುದ್ದೆಗೆ ಹೋಗ್ಬೋದು ಅಂತ ಕೂಡ ಬಂದ್ಬಿಡುತ್ತೆ. ಇವ್ರಿಗೆ ಎಲ್ಲಿಲ್ಲದ ಖುಷಿ. ಯಾಕೆ ಅಂತಂದರೆ ಇವರು ಊಹಿಸಲಾರದಂತಹ ಖುಷಿ ಇವ್ರದ್ದಾಗಿ. ಯಾಕಂದರೆ ಪೌರ ಕಾರ್ಮಿಕರದ್ದು ಪರ್ಮನೆಂಟ್ ಆಗಿರೋದು ಒಂದು ಕಡೆ, ಆದರೆ ಕನಸು ಕೂಡ ನೆನಸಾಗಿರುತ್ತೆ ಈ ಕಡೆ. ಎಷ್ಟು ಭಗವಂತ ಕೊಟ್ಟಿರೋ ಕಷ್ಟನ ಸದಾಕಾಲ ಯಾವಾಗಲೂ ಕಷ್ಟದಲ್ಲೇ ನಮ್ಮನ್ನು ಇಟ್ಟಿರಲ್ಲ, ನಮಗೂ ಒಂದು ಕಾಲ ಬರುತ್ತೆ ಅಂತ ಈಕೆ ಮನಸ್ಸಲ್ಲಿ ಛಲ ಬಿಡದೆ ದೇವರನ್ನ ನಂಬಿ ಕೆಲಸ, ಈ ಕಡೆ ಅವರ ಒಂದು ಕನಸಿನ ಕಡೆ ಗಮನ ಹರಿಸಿದ್ರು. ಹಾಗಾಗಿ ಈಕೆಗೆ ದೊಡ್ಡ ಹುದ್ದೆ ಕೂಡ ಇವ್ರದ್ದಾಯಿತು. ಹುದ್ದೆಯನ್ನು 2022ರಲ್ಲಿ ಇವ್ರ ಕನಸು ನನಸಾಗುತ್ತೆ. ಹುದ್ದೆಗೆ ಇವರು ಜಾಯ್ನ್ ಆಗ್ತಾರೆ. ಅದಾದಮೇಲೆ ಇವರು ಪೌರ ಕಾರ್ಮಿಕರ ಕಷ್ಟ ಇವ್ರಿಗೆ ಗೊತ್ತಿರೋದ್ರಿಂದ ಅಲ್ಲಿದ್ದಂತಹ ಜನಗಳಿಗೆ ನಾನು ಸಹಾಯ ಮಾಡೇ ಮಾಡ್ತೇನೆ. ಯಾಕೆಂದರೆ ನಾನು ಸಹ ಪೌರ ಕಾರ್ಮಿಕಳಾಗಿ ಕೆಲಸ ಮಾಡಿದ್ದೀನಿ, ನನಗೆ ಕಷ್ಟ ಅಂದರೆ ಏನು ಅನ್ನೋದು ಗೊತ್ತು. ಹಾಗಾಗಿ ಅವ್ರಿಗೆ ಏನೇ ಬಂದರೂ ನಾನು ಕೂಡ ಸಹಾಯ ಮಾಡ್ತೀನಿ. ನನ್ನ ಕೆಲಸದ ಕಡೆಯಿಂದ ನಾನು ಅವ್ರಿಗೆ ಏನು ಸಹಾಯ ಮಾಡ್ಬೋದು ಅದು ಖಂಡಿತವಾಗ್ಲೂ ಮಾಡ್ತೀನಿ. ನೋಡಿದ್ರೆ ಹೆಣ್ಣೆ ಆಗಲಿ ಗಂಡೇ ಆಗಲಿ ಅವರಿಗೆ ಒಂದು ಛಲ ಅನ್ನೋದಿದ್ದರೆ ಸಾಧಿಸ್ತಾರೆ ಅನ್ನೋದಕ್ಕೆ ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಅಂತ ಕೇಳ್ತೀನಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.